ಬಲಗಾಲರುದ್ರ ಸಿದ್ದೇಶ್ವರ ಕಡಕಿ. ಇದೇ ನೀನಿಲ್ಲಿ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಶೇಖರಿ ಮನೆ ದಾರಿಯಲ್ಲಿ ಏನ್ ಕೆಲಸ? ಅವ್ರ ಮನೆಯಲ್ಲಿ ನಡೆಯೋ ಎಲ್ಲ ಶುಭ ಕಾರ್ಯಗಳನ್ನು ನಾನೇ ಪ್ರಾರಂಭಿಸಬೇಕು. ಒಳ್ಳೇದಾಯ್ತು ಬಿಡು. ಇವ್ರು ಪ್ರಾರಂಭ ಮಾಡೋ ದುರ್ಗಾ ಸಪ್ತಾಹಕ್ಕೆ ನನ್ನನ್ನು ಕರೆದಿದ್ದಾರೆ. ಒಬ್ರಿಗಿಂತ ಇಬ್ರಿದ್ರೆ ಇನ್ನೂ ಬಲ ಬರುತ್ತೆ. ಆ ನಿಮ್ಮ ಅಮ್ಮನವ್ರ ಅಟ್ಟಹಾಸನ ತುಳಿಯೋದಕ್ಕೆ ನನ್ನ ವಿಭೂತಿ ಜನಿವಾರ ಕುಂಕುಮಗಳನ್ನಳಿಸಿ ನೀನು ಈ ವೇಷದಲ್ಲಿ ಬಂದಿದೆಯಲ್ಲ, ಏನ್ ಕಾರಣ? ಕಾರಣ ನಿನ್ಗೆ ಗೊತ್ತಾಗುತ್ತೆ. ಆ ದಿನ ಶಂಕರ ಶಾಸ್ತ್ರಿನ ಮುಗಿಸೋದಕ್ಕೆ ಇದೇ ಮನೆಗೆ ಬಂದಿದ್ದೆ. ನೀನ್ ಕೂಡ ನಾನು ಹೇಳಿದ್ದನ್ನ ಸುಳ್ಳಂತ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೆ. ಆಗ ನಿಮ್ಮಮ್ಮನವ್ರು ಮಾಯ ಮಾಡಿ ನಮ್ಗೆ ಮಣ್ಣು ಮುಗಿಸಿದ್ರು. ಅದಕ್ಕೆ ಇವತ್ತು ಆ ನಿಮ್ಮ ಅಮ್ಮನವ್ರಿಗೆ ಸರಿಯಾದ ತಿರುಮಂತ್ರ ಹಾಕಿ ಹೋಗೋಣ ಅಂತ ಬಂದಿದ್ದೀನಿ. ತೋರಿಸ್ತೀನಿ ನನ್ನ ಆಟನ. ಇವತ್ತು ನನ್ನ ಜೊತೆ ನೀನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಶುಂಭ ನಿಶುಂಭ ಅನ್ನೋ ಇಬ್ರು ರಾಕ್ಷಸರು. ಸಾಟಿ ಇಲ್ಲದ ಪರಾಕ್ರಮ. ಮೇರೆ ಮೀರಿದ ದುರಹಂಕಾರ. ದುಷ್ಟತನಗಳಿಂದ ಅಮ್ಮನವರ ವಿರುದ್ಧ ಹೋರಾಡೋದಕ್ಕೆ ಅಧರ್ಮ ಹೆಜ್ಜೆಗಳನ್ನ ಇಡ್ತಿರ್ತಾರೆ. ಎಡಕಾಲನ್ನ ಒಳಗಿಡು ವಿರೂಪಾಕ್ಷ. ಶುಭ ಕಾರ್ಯ. ಬಲಗಾಲಿಟ್ಟು ಒಳಕ್ಕೆ ಹೋಗ್ಬೇಕು ಕಾಲರುದ್ರ ಕಡಕಿ. ಎಡಗಾಲು ಅಶುಭ. ಎಡ ಅಂದ್ರೆ ವಾಮ. ನಾವನುಸರಿಸೋ ಪದ್ಧತಿಯಲ್ಲಿ ಎಲ್ಲ ಎಡದಿಂದಲೇ ಪ್ರಾರಂಭವಾಗಬೇಕು. ಅದೇ ನಮಗೆ ಶ್ರೇಯಸ್. ಈಡು ಎಡಗಾಲನ್ನ ರಣರಂಗಕ್ಕೆ ಪ್ರವೇಶವಾಗಲಿ. ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಅಮ್ಮನವರು ಪುನಃ ಹೊಸ ಅವತಾರ ತಾಳಿ ಬಂದಿದ್ದಾರೆ. ಜಾಜಿ ಬಾಮ್ಮ, ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ದಾರೆ. ಪೂಜೆ ಶುರು ಮಾಡಿಸ್ತಾರೆ. ಸರಿಯಾಗಿ ಯುದ್ಧ ಶುರುವಾಗೋ ಸಮಯದಲ್ಲೇ ಬಂದು ಕತೆ ನಿಲ್ಲಿಸ್ಬಿಟ್ಟಿಯಲ್ಲ ಅಜ್ಜಿ. ಮೊದಲು ಕತೆ ಮುಗಿಲಿ, ಆಮೇಲೆ ಬರ್ತೀವಿ. ಟೀಚರಮ್ಮ, ನೀವು ಹೇಳಿ, ಮುಂದೆ ಯುದ್ಧ ಹೇಗಾಯ್ತು? ಯುದ್ಧ ಭೀಕರವಾಗಿ ಆಗತ್ತೆ. ಅದನ್ನ ಪೂಜೆ ಮುಗಿದಾದ್ಮೇಲೆ ಹೇಳ್ತೀನಿ. ಈಗ ಒಳಗ್ ನಡೀರಿ.
ಜಾಜಿ, ನೀನು ಕೈಕಾಲು ತೊಳ್ಕೊಂಡು ಒಳಗೆ ಹೋಗು. ಆಯ್ತು ಟೀಚರ್ ಅಮ್ಮ. ನಾನು ಒಳಗೆ ಬಂದರೆ ನಿಮ್ಮಿಬ್ಬರನ್ನ ನಿಲ್ಲೋದಕ್ಕೂ ಬಿಡೋದಿಲ್ಲ. ಬಾಮ್ಮ ಜಾಜಿ. ಜಾಜಿ, ನಿಮ್ಮನೇಲಿ ಜಾಜಿ ಅನ್ನೋ ಹುಡುಗಿ ಇದ್ದಾಳ? ಹೌದು, ನಮ್ಮ ಮನೆಯವ್ರು ಬಂದಾಗ ಜೊತೆಲಿ ಕರ್ಕೊಂಡು ಬಂದರು. ನಮ್ಮ ಮೊಮ್ಮಗಳು ಹೋದ್ಮೇಲೆ ನಮಗೆ ದಿಕ್ಕೇ ತೋಚದೆ ಊರು ಬಿಡಬೇಕು ಅಂತ ಹೊರಟಿದ್ವಿ. ಹೌದು, ಶೇಖರಿ ಬಂದು ನನ್ನ ಹತ್ರನು ಹೇಳಿ ಹೊರಟ್ಬಿಟ್ಟ. ಆಗ್ಲೇ ಪವಾಡ ನಡೆದಿದ್ದು. ನಾವು ಹೋಗೋ ದಾರಿಲಿ ನಮ್ಮ ಯಜಮಾನರು ಸಿಕ್ಕಿದ್ರು. 23 ವರ್ಷಗಳ ಮೇಲೆ ನಮ್ಮ ಯಜಮಾನರು ವಾಪಸ್ ಬಂದರು. ಬರುವಾಗ ಜೊತೆಲಿ ಜಾಜಿನೂ ಕರ್ಕೊಂಡು ಬಂದರು. ಹೋದ ಮನೆ ಮಗಳು ಮತ್ತೆ ವಾಪಸ್ ಬಂದಷ್ಟು ಸಂತೋಷ ಆಯಿತು. ಅದ್ಯಾವ ಪಾಪಿ ನನ್ನ ಮೊಮ್ಮಗಳನ್ನ ಕೊಂದು ಅವನಿಗೆ ಒಳ್ಳೇದಾಗಲ್ಲ. ಅವನು ನರಳಿ ನರಳಿ ಸಾಯ್ತಾನೆ. ಹೋಗ್ಲಿ ಬಿಡಿ. ದುರ್ಗಾ ಸಪ್ತಾಹ ದಿವಸ ಯಾಕೆ ಹಳದಿನೆಲ್ಲ ನೆನೆಸ್ಕೊಳ್ತಾ ಇದ್ರ? ಎಲ್ಲಿ ನಿಮ್ ಜಾಜಿ? ಜಾಜಿ ಎಲ್ಲಿದೆ? ಬೇಗ ಬಾಮ್ಮ. ಮನೆಗೆ ಹಿರಿಯರು ಬಂದಿದ್ದಾರೆ, ಬಂದು ಅವರಿಂದ ಆಶೀರ್ವಾದ ತಗೋ. ಇವರು ವಿರೂಪಾಕ್ಷ ಶಾಸ್ತ್ರಿಗಳು. ಇವರು ಲಲಿತನ್ ತಮ್ಮ ದೇವು. ಹೋಗು, ನಮಸ್ಕಾರ ಮಾಡಿ ಆಶೀರ್ವಾದ ತಗೋ.